ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಸೆಕ್ಯೂರಿಟಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೆಕ್ಯೂರಿಟಿಯನ್ನು ವಶಕ್ಕೆ ಪಡೆದಿದ್ದಾರೆ. ಆತ ಘಟನಾ ಸ್ಥಳದಲ್ಲಿದ್ದಂಥ ಸೆಕ್ಯೂರಿಟಿ, ಶೆಡ್ ಬಳಿ ಕಾಯ್ತಾ ಇದ್ದಂಥ ಸೆಕ್ಯೂರಿಟಿ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಪೊಲೀಸರು ಕರ್ಕೊಂಡೋಗಿದ್ದಾರೆ. ನಿನಗೇನಾದರೂ ಸಂಗತಿಗಳು ಗೊತ್ತಿದೆಯಾ, ಏನು ಎತ್ತ ಆ ಸಂದರ್ಭದಲ್ಲಿ ನೀನಿದ್ಯಾ, ಎಲ್ಲವನ್ನೂ ಕೂಡ ವಿಚಾರಿಸಲಿಕ್ಕೆ ಸೆಕ್ಯೂರಿಟಿಯನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಈಗ ಅವನ ವಿಚಾರಣೆ ಆಗ್ತಾ ಇದೆ. ನಾವು ನಾಗನನ್ನು ತೋರಿಸ್ತಾ ಇದ್ದೀವಿ, ದರ್ಶನ್ ಮ್ಯಾನೇಜರ್. ಈತ ಹಲವಾರು ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದ ಅನ್ನುವಂಥ ಮಾತು, ಜೊತೆಗೆ ಭಾರಿ ಆತ್ಮೀಯ ದರ್ಶನ್ ಅವರಿಗೆ. ಆ ಶೆಡ್ಡನ್ನು ತೋರಿಸ್ತಾ ಇದ್ದೀವಿ ನಾವು. ಇದು ಪಟ್ಟಣಗೆರೆ ಜಯಣ್ಣವರಿಗೆ ಸೇರಿದಂಥ ಶೆಡ್ ಅನ್ನುವಂಥ ಮಾತಿದೆ. ಇದೇ ಶೆಡ್ನಲ್ಲಿ ಅವನ್ನ ಕರ್ಕೊಂಬಂದು ಕೂಡಿ ಹಾಕಲಾಯಿತು. ಇದೇ ಶೆಡ್ನಲ್ಲಿ ಅವನಿಗೆ ಚಿತ್ರಹಿಂಸೆಯನ್ನು ಕೊಡಲಾಯಿತು. ಈ ವಿನಯ್ ಏನಿದನಲ್ಲ, ಈ ವಿನಯ್ಗೆ ಸೇರಿದಂಥ ಶೆಡ್ ಇದು. ವಿನಯ್ ಇನ್ನು ಆರೋಪಿಗಳು ತಪ್ಪೊಪ್ಕೊಂಡ್ರು. ಅಲ್ಲಿಂದಲೇ ಶುರುವಾಗಿದ್ದು ಕಥೆಗಳು. ಹೌದು, ನಾವು ಕೊಲೆ ಮಾಡಿದ್ವಿ, ದರ್ಶನ್ ಸೂಚನೆಯ ಮೇರೆಗೆ ಕೊಲೆ ಮಾಡಿದ್ವಿ ಅಂತ ಪೊಲೀಸರ ಎದುರುಗಡೆಗೆ 4 ಆರೋಪಿಗಳು ಇದೇ ರೀತಿ ಬಾಯ್ಬಿಟ್ಟಿದ್ದಾರಂತೆ. ಘಟನಾ ಸ್ಥಳದಲ್ಲಿ ಆಗ ದರ್ಶನ್ ಕೂಡ ಇದ್ರು. ಅವರೂ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಈ ಮಾತು ಏನಾದರೂ ನಿಜ ಆಯಿತು ಅನ್ನೋದಾದರೆ ದರ್ಶನ್ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಚಿತ್ರದುರ್ಗದ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷನ ಮುಖಾಂತರ ಕರೆಸಾದ್ಮೇಲೆ ದರ್ಶನ್ ಕೂಡ ಈ ಸ್ವಾಮಿಯ ಮೇಲೆ ದಾಳಿ ಮಾಡಿದರು ಅನ್ನೋ ಮಾತನ್ನು ಈ ಅರೆಸ್ಟ್ ಆಗಿರುವಂಥವರು ಕೂಡ ಬಾಯ್ಬಿಟ್ಟಿದ್ದಾರೆ ಅಂತ. ಇವರೇನಾದರೂ ಇದೇ ಮಾತನ್ನು ಕೋರ್ಟಲ್ಲೂ ಕೂಡ ಹೇಳಿದ್ರು ಅಂತಂದರೆ ದರ್ಶನ್ ಅವರಿಗೆ ತೊಂದರೆಗಳಿದೆ ಖಂಡಿತವಾಗಲೂ.